ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ದಿಸ್ ಬ್ಲಾಗ್ ಇಸ್ ಅಬೌಟ್ ವೀಕೆಂಡ್ ಬ್ಲಾಗು. ತುಂಬ ದಿನ ಆದಮೇಲೆ ಮತ್ತೆ ವೀಕೆಂಡ್ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ನನಗೆ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಹಳೆ ಬ್ಲಾಗೆ, ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೆಸ್ಟಿವಲ್ ಸೀಸನ್ ಇದ್ದರೆ ನನಗೆ ಅಂತೂ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಅಂತಲೇ ಹೇಳ್ಬೋದು. ಸೊ ನನಗೆ ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಇವನ್ ಶೂಟ್ ಮಾಡಿಕೊಂಡ್ರು ಅದನ್ನು ನನಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಒನ್ ಡೇ ಫ್ರೀ ಇದ್ರೂ ಸೊ ಆ ಟೈಮಲ್ಲಿ ನನಗೆ ಎಡಿಟ್ ಮಾಡೋಕ್ಕೆ ಮೂಡಿರಲ್ಲ. ಸೊ ಹೀಗೆ ಆಗುತ್ತೆ ಫೆಸ್ಟಿವಲ್ ಟೈಮಲ್ಲ. ಶ್ರಾವಣ ಮಾಸದಂತೂ ಹೀಗೇ ಆಗಿತ್ತು. ಸೊ ಆ್ಯಕ್ಚುಲಿ ಅವಾಗ ಟೈಮ್ನೂ ಇದ್ದಿರಲಿಲ್ಲ ನನಗೆ, ಬ್ಯಾಕ್ ಟು ಬ್ಯಾಕ್ ಪೂಜೆ ಇರೋದ್ರಿಂದ. ಸೊ ಅದರದ್ದೇ ನಾನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೆ. ಬಟ್ ಸೊ ಬ್ಲಾಗೆಲ್ಲ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತೀನಿ. ಅಂದರೆ ಕಂಪ್ಲೀಟಾಗಿ ಮಾಡಿಲ್ಲ, ಬಟ್ ಹಾಗೆ ಸ್ವಲ್ಪ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಯಾವೆಲ್ಲ ಪೂಜೆ ಮಾಡ್ತಾಯಿದ್ದೆ ಎಲ್ಲನೂ ಆಲ್ರೆಡಿ ಒಂದೆರಡು ವ್ಲಾಗ್ ಹಾಕಿದ್ದೀನಿ. ಆ್ಯಂಡ್ ಸೊ ಇನ್ನು ಉಳಿದಿದ್ದೆಲ್ಲ ಇವಾಗ ಹಾಕಬೇಕು, ಇನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅದೇ ವ್ಲಾಗ್ ಬರುತ್ತೆ ದೇವ್ರ ಪೂಜೆದೆಲ್ಲ. ಸೊ ಕೀಪ್ ವಾಚಿಂಗ್. ಜುಲೈ ಆ್ಯಂಡ್ ಆಗಸ್ಟ್ ಮಂತು ಇದೇ ರೀತಿ ಆಯಿತು. ಆ್ಯಂಡ್ ಜೂನ್ ಮಂತಲ್ಲಿ ಆರಾಮಾಗಿ ಫ್ರೀ ಆಗಿದ್ದೆ. ಸೊ ಅದರಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಜುಲೈ ಆ್ಯಂಡ್ ಆಗಸ್ಟ್ ಮಂತಂತೂ ಸೊ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ಪೂಜೆಗಳಲ್ಲೆಲ್ಲ. ಸೊ ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇವಾಗ ಹಾಗೆ ಅಪ್ಲೋಡ್ ಮಾಡ್ತೀನಿ ಇವಾಗ. ಮಾಡ ಇದು ವೀಕೆಂಡ್ ವ್ಲಾಗ್ ವಿತ್ ಮೈ ಸಿಸ್ಟರ್. ಸೊ ವೀಕೆಂಡ್ಸ್ನ ಚೆನ್ನಾಗಿ ಸ್ಪೆಷಲ್ ಆಗಿ ಸ್ಪೆಂಡ್ ಮಾಡ್ತೀವಿ ನಾವಂತೂ. ಸೊ ಇವಾಗ ಎಕ್ಸಿಬಿಷನ್ಗೆ ಬಂದಿದ್ವಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಮತ್ಸ್ಯಕನ್ಯೆನ ನೋಡಿದ್ದು. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಸೊ ಅಂದರೆ ಕೆಲವೊಂದು ಕಡೆ ಹೋದಾಗೆಲ್ಲ ಅಲ್ಲೇ ಇದ್ರೂ ನಮ್ಗೆ ನೋಡೋಕ್ಕಾಗಿರಲಿಲ್ಲ ಮತ್ಸ್ಯಕನ್ಯೆನ. ಸೊ ಇವಾಗ ನಾವು ಮೊದಲ ಬಾರಿಗೆ ಮತ್ಸ್ಯಕನ್ಯೆನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದ್ವಿಕಾ ಕೂಡ ಈ ರೀತಿ ಎಲ್ಲ ಇಷ್ಟ ಆಗುತ್ತೆ. ಈ ರೀತಿ ಎಕ್ಸಿಬಿಷನ್ ಮತ್ತು ಈ ರೀತಿ ಫಿಶ್ದು ಇದೆಲ್ಲ ಇರುತ್ತಲ್ವ. ಸೊ ಅದಂತೂ ನಾವು ಆಲ್ರೆಡಿ ತುಂಬ ಸತಿ ನೋಡಿದ್ದೀವಿ, ಬಟ್ ಮತ್ಸ್ಯಕನ್ಯೆನ ನೋಡಿಲ್ಲ. ಈ ರೀತಿ ಎಕ್ಸಿಬಿಷನ್ ಏನಾದರೂ ಬಂದರೆ ಅಂತೂ ಮಿಸ್ ಮಾಡಲ್ಲ. ಸೇಲ್ಸು, ಏನಾದ್ರು ಶಾಪಿಂಗ್ ಮಾಲು ಇವೆಲ್ಲ ಬಂದಿರುತ್ತೆ ಸೊ ಊರಲ್ಲಿ. ಸೊ ಈ ರೀತಿ ಬಂದ್ರಂತೂ ಮಿಸ್ ಮಾಡಲ್ಲ. ಇದು ತುಂಬಾ ಚಿಕ್ಕದಾಗಿ ಮಾಡಿದರು. ಫಿಶ್ಗಳಿಗೆ ಚೆನ್ನಾಗಿ ಈಜಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ಇಲ್ಲಿದ್ದಾಳೆ ನೋಡಿ ಮತ್ಸ್ಯಕನ್ಯೆ. ಒಂದು 3-4 ಜನ ಇದ್ದರು. ಆ್ಯಂಡ್ ಇವ್ರಿಗೆ ಕೂಡ ಅಷ್ಟೇ ಸ್ಪೇಸ್ ತುಂಬಾ ಕಡಿಮೆ ಇತ್ತು. ಸೊ ಅವ್ರಿಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಸೊ ನೋಡಿ ಒಂಥರ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ಅಲ್ಲ, ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಅದ್ವಿಕಾ ಕೂಡ ತುಂಬಾ ಇಷ್ಟ ಆಯಿತು. ಸೊ ಇದಾದಮೇಲೆಲ್ಲ ಫಿಶ್ ಅಂದರೆ ಮತ್ಸ್ಯಕನ್ಯೆ ನೋಡೋಕ್ಕೆ ತುಂಬ ಜನ ಬರ್ತಾಯಿದ್ರು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಒಳಗಡೆ ಮತ್ತೆ ಶಾಪಿಂಗ್ ಎಲ್ಲ ಇದೆ. ಅಂದರೆ ಶಾಪಿಂಗ್ ಮಾಡೋದೆಲ್ಲ ಐಟಮ್ ವಿಡಿಯೋಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ರು. ವ್ಯೂಸ್ ಕೂಡ ತುಂಬ ಕಡಿಮೆ ಬರುತ್ತೆ. ದಟ್ಸ್ ಓಕೆ, ನಂಗೆ ವ್ಯೂಸ್ದು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನನ್ನ ಮೆಮ್ರಿಗೋಸ್ಕರ ಇದನ್ನು ಮಾಡ್ತಾ ಇರೋದು. ಸೊ ನನಗೆ ಏನೆಲ್ಲ ನಾನು ಡೇನ ಸ್ಪೆಂಡ್ ಮಾಡ್ತೀನಿ ಅದೆಲ್ಲ ಕ್ಯಾಪ್ಚರ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ವಿಡಿಯೋನ ಶೂಟ್ ಮಾಡ್ತೀನಿ ಆ್ಯಂಡ್ ಎಡಿಟು ವ್ಲಾಗ್ ಎಲ್ಲ ಮಾಡ್ತೀನಿ. ಅದ್ವಿಕಾಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಕೂಡ ಅಲ್ಲಿ ಪಿಕ್ ತಕ್ಕೋಬೇಕು ಅಂತಂದರೆ ತುಂಬ ಜನ ಇದ್ದರೂ ಆಗಲಿಲ್ಲ. ಅದಾದಮೇಲೆ ನಾವು ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದ್ವಿ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಐಟಮ್ಸ್ ಇರೋದ್ರಿಂದ ಏನು ತೊಗೋಬೇಕು ಅಂತ ಅಷ್ಟೊಂದು ಗೊತ್ತಾಗಲಿಲ್ಲ. ಬಟ್ ಫೈನಲಿ ನಾನು ಇಯರಿಂಗ್ಸ್ ಎಲ್ಲ ತೊಗೊಂಡೆ. ಸೊ ಇಯರಿಂಗ್ಸು ಆ್ಯಂಡ್ ಇಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಇದು ಬೇಲ್ಪುರಿ ಮತ್ತು ಇನ್ನೊಂದು ಸ್ವೀಟ್ ಕಾರ್ನ್ ಇದೆಲ್ಲ ತಿಂದ್ವಿ. ಆ್ಯಂಡ್ ಇದು ಕೂಡ ಆಟ ಆಡಿದ್ಲು ಅದ್ವಿಕಾ. ಅದರಲ್ಲಿ ನನಗೆ ಅದ್ವಿಕಾಂದು ಪ್ರತಿಯೊಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಪ್ರತಿಯೊಂದನ್ನು ಶೂಟ್ ಮಾಡ್ಕೊತೀನಿ, ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವಳು ಹೆಂಗೆ ಡೇ ಬೈ ಡೇ ಚೇಂಜ್ ಆಗ್ತಿರ್ತಾಳೆ. ಸೊ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಬಟ್ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ. ಅವ್ರದ್ದು ಕೂಡ ಅಕೌಂಟ್ ಎಲ್ಲ ಇದೆ, ಬಟ್ ನನಗೆ ಅದರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಸೊ ಇದೊಂದು ಮಾಡಿದ್ದೇನೆ, ಅಂದರೆ ಇದಕ್ಕೇ ಟೈಮ್ ಸಿಗೋಲ್ಲ. ಇನ್ನು ಅವ್ರದ್ದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ಸೊ ಎಡಿಟ್ ಮಾಡಬೇಕು ಎಲ್ಲನೂ ಪ್ರತಿಯೊಂದೂ ಆಗಲ್ಲ ಅಂತ ಹೇಳಿ ಬರೀ ಜಸ್ಟ್ ನನ್ನ ವ್ಲಾಗಲ್ಲೇ ಮಾತ್ರ, ನನ್ನ ಯೂಟ್ಯೂಬ್ ಚಾನಲ್ ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಬೇಲ್ಪುರಿ ಅಂತೂ ತುಂಬ ಸಖತ್ತಾಗಿತ್ತು. ಬೇಲ್ಪುರಿ ತಿಂದ್ವಿ. ಇದು ಶಾರ್ಟರ್ಡೇ ವ್ಲಾಗು. ಶಾರ್ಟರ್ಡೇ ಸೊ ನಾವು ಈ ರೀತಿ ಸ್ಪೆಂಡ್ ಮಾಡಿದ್ವಿ ಟೈಮು. ಆ್ಯಂಡ್ ಅದಾದಮೇಲೆ ಸಂಡೇ ನಾವು ಅದಾದಮೇಲೆ ಮನೆಗೆ ಅಂದರೆ ಊಟ ಹೊರಗಡೆನೇ ಮಾಡಿದ್ದು. ಡಿನ್ನರ್ನ ಹೋಟೆಲಲ್ಲಿ ಮಾಡ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಡೇ ನಾವು ಅಂದರೆ ಜೂ ಹೋಗಬೇಕಂತ ಪ್ಲ್ಯಾನ್ ಇತ್ತು. ಜೂ ಅಲ್ಲಿ ಜಿರಾಫ್ ಎಲ್ಲ ಹೊಸದಾಗಿ ಬಂದಿದೆ ಇವಾಗ ಅಂತ ಹೇಳಿ. ಹೊಸದಾಗಿ ಅಂದರೆ ತುಂಬ ದಿನ ಆಯಿತು. ಬಟ್ ಸೊ ನನ್ನ ತಂಗಿ ನೋಡಿರಲಿಲ್ಲ ಅಂತ ಹೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಹಾಗೆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಮತ್ತು ಸ್ವಲ್ಪ ಲೈಟಾಗಿ ಹೋಗೋದ್ರಿಂದ ಅಲ್ಲೆಲ್ಲ ಜಾತ್ರೆ ಎಲ್ಲ ಇನ್ನೇನೋ ಈ ರೀತಿ ರೋಡಲ್ಲೆಲ್ಲ ಜಾತ್ರೆ ಏನೇನೋ ಇತ್ತು. ಹಾಗಾಗಿ ಕರೆಕ್ಟ್ ಟೈಮ್ ರೀಚ್ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ಬೇರೆ ಒಂದು ಪ್ಲೇಸ್ಗೆ ಹೋದ್ವಿ.
ಪ್ಲೇಸ್ ಅನ್ನೋಕ್ಕಿಂತ ಒಂದು ರೆಸಾರ್ಟಲ್ಲಿ ಏನು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಗ್ರೀನ್ ಐಲ್ಯಾಂಡ್ ಅಂತ ಇದು ರೆಸಾರ್ಟು. ಸೊ ಇಲ್ಲಿ ಕ್ಲೋಸ್ ಆಗಿರೋದ್ರಿಂದ ನಾವು ವಾಪಸ್ ಮತ್ತೆ ಇಲ್ಲಿ ರೆಸಾರ್ಟ್ಗೆ ಬಂದ್ವಿ. ಇಲ್ಲಿ ನಾವು ಕೆಲವೊಂದು ಐಟಮ್ಸ್ ಎಲ್ಲ ಸೊ ಈವ್ನಿಂಗ್ ಆಗಿರೋದ್ರಿಂದ ಸ್ನ್ಯಾಕ್ಸು ಮತ್ತು ಅಲ್ಲೇನು ಸಿಗುತ್ತೆ ಅದನ್ನೇ ತಿಂದಿದ್ದು. ಗೋಬಿ ಮಂಚೂರಿ ತುಂಬ ದಿನ ಆಗಿತ್ತು. ಅಂದರೆ ನಾವು ಮುಂಬೈಗೆ ಹೋಗಿ ಬಂದಮೇಲೆ ಒಂದು ಸತಿ ಹೊರಗೆ ಬಂದಾಗಿತ್ತು. ಸೊ ಅಲ್ಲಿ ನಮಗೆ ಗೋಬಿ ಮಂಚೂರಿ ಇವೆಲ್ಲ ಏನು ಸಿಗ್ತಾ ಇರಲಿಲ್ಲ. ನಾರ್ಮಲ್ ಅಂದರೆ ನಾವಿದ್ದ ರೆಸಾರ್ಟಲ್ಲಿ. ಸೊ ಅಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲೇನು ತಿನ್ನೋಕ್ಕಾಗಿರಲಿಲ್ಲ ಅಂತ ಇಲ್ಲಿ ಬಂದು ಫಸ್ಟ್ ಗೋಬಿ ಮಂಚೂರಿ ಆರ್ಡ್ರ್ ಮಾಡಿದ್ದು. ಸೊ ಅಲ್ಲಿ ನಾವು ತಿಂದಿದ್ದು ತಂದೂರಿ ರೋಟಿ ಕೆಲವೊಂದು ಐಟಮ್ಸ್ ಅಷ್ಟೇ ಅಲ್ಲಿ ಸಿಗುತ್ತೆ, ಅಂದರೆ ಆ ಒಂದು ರೆಸಾರ್ಟಲ್ಲಿ. ಅದಾದಮೇಲೆ ತುಳಸಿ ಗಿಡ ಬೇಕಿತ್ತು ನನಗೆ, ಅದನ್ನು ತರಕೊಂತ ಹೋದ್ವಿ. ಬಟ್ ರೋಸ್ದು ತೊಗೊಂಬಂದ್ವಿ. ಸೊ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಏನು ಜಾತ್ರೆ ಇರೋದ್ರಿಂದ ಸೊ ಈ ರೀತಿ ಎಲ್ಲ ಜನ ಇದ್ದರು ಅಲ್ಲಿ ಊರಲ್ಲಿ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಮತ್ತೆ ಶಾಪಿಂಗ್ ಬಂದ್ವಿ ಇವಾಗ. ಅಂದರೆ ಅದ್ವಿಕಾಗೆ ಶೂಸು ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇದು ಸ್ವಲ್ಪ ಹಳೆ ವ್ಲಾಗ್ಗೆ. ಅವ್ಳದು ಜೂನ್ ಜುಲೈಯಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ. ಸೊ ಆ ಟೈಮಲ್ಲಿ ಇರೋದಿದು. ಸೊ ಅಂದರೆ ಜುಲೈ ಮಿಡಲ್ ಅಂತ ಅನ್ಕೋಬೋದು. ಸೊ ಅವಳಿಗೆ ಶೂಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಅದಾದಮೇಲೆ ಅವಳಿಗೆ ಸ್ಕೂಲು ಬ್ಯಾಗು ಸ್ವಲ್ಪ ಲೇಟಾಗೆ ಕೊಟ್ಟರು. 1 ಮಂತ್ ಆದಮೇಲೆ ಕೊಟ್ಟರು. ಸೊ ಅದನ್ನೆಲ್ಲ ತೊಗೊಂಡ್ವಿ. ಅದ್ರ ಮ್ಯಾಚಿಂಗೇ ಈ ರೀತಿ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡ್ಬಂದ್ವಿ. ಸೊ ಇದು ಡ್ರೆಸ್ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು, ಅವಳಿಗೆ ಇಷ್ಟ ಆಯಿತು. ಸೊ ಯೂನಿಫಾರ್ಮ್ ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇದ್ಲು. ಸೊ ಹಾಗಾಗಿ ನಂಗೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಸೊ ಇವ್ರಿಗೆ ಕೂಡ ಅಷ್ಟೇ ನೋಡಿ ಹೋಗಿ ಅವಳನ್ನ ಅಂತ ಹೇಳಿ ಅವ್ರನ್ನ ಕೂಡ ಸ್ವಲ್ಪ 1.5 hour ಲೇಟಾಗಿ ಹೋಗಿ ಅಂತಲೇ ಹೇಳಿದ್ದೆ. ಸೊ ಹಾಗಾಗಿ ಅವ್ರು ಕೂಡ ಲೇಟಾಗಿ ಹೋಗಿ ಅವಳನ್ನ ಅಂದರೆ ಮಗಳನ್ನ ನೋಡಿ ಸೊ ಅದಾದಮೇಲೆ ಆಫೀಸ್ಗೆ ಹೋದರು. ಸೊ ಸ್ಕೂಲ್ಗೆ ಅಂದರೆ ಸ್ಕೂಲ್ ಅಡ್ಮಿಷನ್ ಮಾಡ್ದಂಗೆ ಇದೇ ಫಸ್ಟ್ ಟೈಮ್ ಅವಳು ಸ್ಕೂಲ್ ಡ್ರೆಸ್ ಹಾಕ್ಕೊತ ಇರೋದು. ಸೊ ಒಂದು ಮಂತ್ ಆದಮೇಲೆ ಅವಳಿಗೆ ಡ್ರೆಸ್ ಬಂದಿತ್ತು, ಒಂದು 15 days ಆದಮೇಲೆ. ಸೊ ಫೋಟೋಸ್ ಎಲ್ಲ ತೊಗೊಂಡ್ಲು. ಫಸ್ಟ್ ಡೇ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದ್ಲು, ತುಂಬ ಮುದ್ದೆ ಕೂಡ ಕಾಣ್ತಾ ಇದ್ಲು. ಹಾಗೆ ಸ್ಕೂಲ್ಗೆ ಏನೇನು ಹೋಗ್ಬೇಕು ಅವಳು ತುಂಬ ಅಂದರೆ ತುಂಬ ಪೋಸ್ ಕೊಟ್ಟು ಎಲ್ಲ ಹೋಗ್ತಿರ್ತಾಳೆ. ಇದು ಅವಳದು ಫಸ್ಟ್ ಅಂದರೆ ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ಫಸ್ಟ್ ಡೇ ಅಂತಲೇ ಹೇಳ್ಬೋದು. ಸೊ ಇವಾಗ ನಮಗೆ ಬಾಯ್ ಹೇಳ್ತಾ ಇದ್ದಾಳೆ. ಮನೆ ಮುಂದೆ ಈ ರೀತಿ ಗಿಡ ಹಚ್ಚಿದ್ದೀನಿ. ಸೊ ಬಟರ್ಫ್ಲೈ ಎಲ್ಲ ಬರುತ್ತೆ, ದಿನ ಬಂದಿರುತ್ತೆ, ದಿನ ನೋಡಿ ಖುಷಿ ಪಡ್ತೀನಿ. ಅದ್ವಿಕಾ ಇದ್ದಾಗೂ ಬರುತ್ತೆ. ಸ್ಕೂಲಿಂದ ಬಂದು ಫಸ್ಟು ಫೇಸ್ ವಾಶು ಲೆಗ್ ವಾಶ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಹೊರಗೆ ಬರ್ತಾಳೆ. ಸೊ ಇದು ಸೆಕೆಂಡ್ ಡೇ. ಮತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.